ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಮತ್ತು ಗಣೇಶನ ಆಶೀರ್ವಾದ ನಿಮಗೂ ಮತ್ತು ನಿಮ್ಮ ಮನೆಯವ್ರಿಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಇವತ್ತು ಗಣೇಶ ಹಬ್ಬ. ಬೆಳಗ್ಗೆ ಅಮ್ಮ ನಾಷ್ಟಾಗೆ ದೋಸೆನೂ ಚಟ್ನಿ ಮತ್ತು ಪಲ್ಯ ಮಾಡಿದರು. ತುಂಬ ಟೇಸ್ಟಿಯಾಗಿತ್ತು. ನಾವು ಗಣಪತಿನ ಕೂರಿಸ್ಲಿಲ್ಲ, ಬರೋ ವರ್ಷ ಕೂರ್ಸೋಣ ಅಂದ್ಕೊಂಡಿದ್ದೀವಿ. ಈ ವರ್ಷ ಗಣಪತಿನ ಕೂರಿಸ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದರೆ ನಮ್ಮ ಮನೆಗೆ ಪುಟ್ಟ ಗಣಪತಿ ಬಂದಿದ್ದಾನಲ್ಲ, ಆ ಗಣಪತಿನ ನೋಡ್ಕೊಳ್ಳೋದೇ ಟೈಮ್ ಆಗಿಬಿಡುತ್ತೆ. ಮತ್ತು ಇದನ್ನು ಮಾಡೋದಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೋಸ್ಕರನೇ ಬರೋ ವರ್ಷ ಮಾಡ್ಕೊಳ್ಳೋಣ ಅಂತ ಅಮ್ಮ ಹೇಳಿದ್ರು. ಅದಕ್ಕೋಸ್ಕರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ವಿ ಅಷ್ಟೇನೆ. ನಿನ್ನೆ ಅಕ್ಕ ಮನೆಗೆ ಬಂದಿದ್ಲಲ್ವ, ಗಣಪತಿ ಹಬ್ಬಕ್ಕೆ ಅಕ್ಕನೂ ಭಾವ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿಗೆ ಹೋಗಬೇಕಾಗಿತ್ತು. ಬೆಳಗ್ಗೆ ನಾಷ್ಟ ಮುಗಿಸ್ಕೊಂಡು ರೆಡಿಯಾಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಮತ್ತಿನ್ನೇನು ಹೊರಡೋಣ ಅನ್ನೋಷ್ಟೊತ್ತಿಗೆ 3:30-4 ಗಂಟೆ ಆಗಿಬಿಟ್ಟಿತ್ತು. ಮಧ್ಯಾಹ್ನದ ಊಟಕ್ಕೆ ಹೋಗಬೇಕಾಗಿತ್ತು, ಸಾಯಂಕಾಲನೇ ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ತುಂಬ ಹಶ್ವಾಗ್ತಾ ಇದೆ ಅಂತ ಹೇಳಿಬಿಟ್ಟು ಅವರೇ ಮ್ಯಾಗಿ ಮಾಡ್ಕೊಂಡು ತಿಂದರು. ನಮ್ಮ ಮಗನಿಗೆ ಸ್ನಾನ ಮಾಡಿಸಿ ನಾವು ರೆಡಿಯಾಗಿ ಹೊರಡೋಷ್ಟೊತ್ತಿಗೆ ತುಂಬಾ ಟೈಮ್ ಆಗಿಬಿಡುತ್ತೆ. ಟೈಮ್ ಆಗಿದೆ ಅನ್ನೋ ಗಡಿಬಿಡಿಲಿ ತುಂಬ ವಿಷಯಗಳು ಮರ್ತೇ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಇವತ್ತು ನನ್ನ ಮಗಳು ಸಂಜುದು ಬರ್ತಡೇ. ನನ್ನ ಮಗಳು ಅಂದರೆ ಅಕ್ಕನ ಮಗಳು ಸಂಜು ಇದ್ದಾಳಲ್ಲ, ಅವಳದು ಬರ್ಡೇ. ನಾನು ನಮ್ಮ ಮನೆಯವರು ಮನೆಯಿಂದನೇ ಹೊರಡೋವಾಗಲೇ ಯೋಚನೆ ಮಾಡ್ಕೊಂಡ್ವಿ, ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಕೇಕ್ ಶಾಪಿಗೆ ಹೋಗಿ ಕೇಕ್ ತೊಗೊಂಡು ಹೋಗೋಣ ಸರ್ಪ್ರೈಸಿಂಗಾಗಿ ಅಂತ. ಆಮೇಲೆ ಮರ್ತೋಗ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಮನೆ ಹತ್ರಕ್ಕೆ ಹೋಗ್ಬಿಟ್ಟಿದ್ದೀವಿ. ಇನ್ನೂ ಒಳಗಡೆ ಹೋಗಿರಲಿಲ್ಲ. ಆಮೇಲೆ ಅಮ್ಮನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹಿಂಗೆ ಬರ್ತೀವಮ್ಮ ಅಂತ ಹೇಳಿಬಿಟ್ಟು ಕೇಕ್ ಶಾಪಿಗೆ ಬಂದ್ವಿ. ಅಮ್ಮ ಅಲ್ಲಿ ಒಬ್ಬರೇ ಹೋಗಿದ ತಕ್ಷಣ ಕೇಳಿದ್ರಂತೆ, ನಮ್ಮ ಅಕ್ಕನೂ ಕೇಕ್ ತರೋಕ್ಕೆ ಹೊರಗಡೆ ಹೋಗಿದ್ಲು. ಬಂದಮೇಲೆ ಕೇಳಿದ್ರಂತೆ, ಎಲ್ಲಿ ಚಿಕ್ಕಿ ಅಂತ ಕೇಳಿದ್ನಂತೆ ರಿತ್ವಿಕು. ಅಮ್ಮ ಹೇಳ್ಬಿಟ್ಟಿದ್ದಾರೆ, ಸಂಜುದು ಬರ್ಡೇ ಅಲ್ಲ, ಅದಕ್ಕೆ ಕೇಕ್ ತರಕ್ಕೆ ಹೋಗಿದ್ದಾರೆ ಅಂತ. ಅಮ್ಮಂದಿರ ಇನ್ನೋಸೆನ್ಸು ನಿಮಗೆ ಗೊತ್ತು ಅಲ್ಲ, ಅವ್ರಿಗೆಲ್ಲ ಸರ್ಪ್ರೈಸ್ ಎಲ್ಲ ಏನೂ ಇಲ್ಲ, ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಈ ಥರ ಅಂತ. ನಮ್ಮ ಜನ್ರೇಷನ್ ತಾಯಂದಿರೆಲ್ಲ ತುಂಬ ಮುಗ್ಧರು ಅಲ್ವಾ. ನಾವು ತುಂಬ ಲಕ್ಕಿ ಈ ಥರ ತಾಯಂದಿರನ್ನ ಪಡೆಯೋದಕ್ಕೆ. ನೆಕ್ಸ್ಟ್ ಜನ್ರೇಷನ್ನೆಲ್ಲ ಅಷ್ಟೊಂದು ಮುಗ್ಧರಿಲ್ಲ ಅಂತ ಅನ್ಕೋತೀನಿ. ಮೇ ಬಿ ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ. ಇನ್ನೇನು ಕೇಕ್ ತೊಗೊಂಡು ಹೊರಟ್ವಿ. ಕಾರ್ ಹತ್ರ ಬಂದು ನೋಡಿದ್ರೆ ಬೇಗನೆ ಇಲ್ಲ. ಕೀ ನಾನೇ ತೊಗೊಂಡಿದ್ದು ಇಲ್ಲ ಅವ್ರು ತೊಗೊಂಡಿದ್ರು ನೆನಪಿಲ್ಲ ನನಗೆ. ಹ್ಯಾಂಡ್ ಬ್ಯಾಗಲ್ಲಿ ಹುಡುಕಿದ್ರೂ ಸಿಕ್ಕಲಿಲ್ಲ, ಅವ್ರ ಪಾಕೆಟಲ್ಲೂ ಇರಲಿಲ್ಲ. ಆಮೇಲೆ ಹೋಗಿ ನೋಡಿದ್ರೆ ಕೇಕ್ ವಾಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ಮರವು ಇಬ್ರಿಗೂ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಅಕ್ಕನ ಮನೆಗೆ ಸೇರಿದ್ವಿ. ರಿತ್ವಿಕ್ ಕಾಯ್ತಾ ಇದ್ದ ಇನ್ವೈಟ್ ಮಾಡೋದಕ್ಕೆ ಅಲ್ಲೇನೆ. ಗಣಪತಿ ಹೋಗಿದ ತಕ್ಷಣ ನೋಡಿದ್ದು ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಗಣೇಶನೂ ಗೌರಿನೂ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿದ್ರೆ, ನನ್ನ ಮಗ ಇಟ್ಟಿದ್ದು ಪುಟ್ಟು ಗಣಪತಿ ತುಂಬ ಕ್ಯೂಟಾಗಿತ್ತು. ಚಿಕ್ಕಿ ಬನ್ನಿ ನಾನು ಒಂದು ಗಣಪತಿ ಇಟ್ಟಿದ್ದೀನಿ ಅಂತ. ಅವನು ಚಿಕ್ಕವನಿರೋವಾಗಿಂದನೂ ಆಚೆ ಅವನೇ ಒಂದು ಗಣಪತಿನ ಸೆಪ್ರೇಟಾಗಿ ಇಡ್ತಾನಂತೆ. ಅದು ಹೇಳ್ತಾ ಇದ್ದ, ನಾನು ಚಿಕ್ಕವನಿರುವಾಗ ತುಂಬ ಪುಟ್ಟದಾಗಿ ಇಡ್ತಿದ್ದೆ, ನಾನೀಗ ದೊಡ್ಡವನಾಗ್ತಾ ಆಗ್ತಾ ಗಣಪತಿ ಸೈಜು ದೊಡ್ಡದಾಗ್ತಿದೆ ಅಂತ. ಎಷ್ಟು ಮುದ್ದಾಗಿತ್ತು ಅದು ಗಣಪತಿ ನೋಡೋದಕ್ಕೆ. ಆ್ಯಕ್ಚುಲಿ ಗಣಪತಿ ತುಂಬಾ ಸ್ಪೆಷಲ್ಲು ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಗಣಪತಿನ ಇಷ್ಟಪಡ್ದಿರೋರು ಯಾರೂ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಗಣಪತಿನ ಇಟ್ಟಾಗ ಎಷ್ಟು ಖುಷಿ ಪಡ್ತೀವೋ ಬಿಡೋವಾಗ ಅಷ್ಟೇ ಬೇಜಾರು ಮಾಡ್ಕೊಳ್ತೀವಿ. ಮತ್ತು ಮಕ್ಕಳೂ ಅಷ್ಟೇನೆ, ಗಣಪತಿನ ಇಡೋವಾಗ ಅವರು ಒಂಥರ ಖುಷಿ ಪಡ್ತಾರೆ ತುಂಬ. ನಮ್ಮ ಭಾವ ಮನೆ ಒಳಗಡೆ ಕೂರಿಸಿದ್ರೆ ಅವನು ಆಚೆಗಡೆ ಕೂರಿಸಿದ್ದ ಅಲ್ವಾ, ಎಷ್ಟು ಕ್ಯೂಟಾಗಿತ್ತು ಅದು ನೋಡೋದಕ್ಕೆ. ಮತ್ತು ಸ್ವಲ್ಪ ಫ್ಯಾಮಿಲಿ ಟೈಮಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಪಾಪುನ ನಮ್ಮ ಮನೆಯವರು ರಿತ್ವಿಕು ಆಚೆ ತೊಗೊಂಡೋಗಿ ಆಟ ಆಡಿಸ್ಕೊಂಡು ತೊಗೊಂಡು ಬಂದರು. ಪಾಪು ಆಟ ಆಡ್ಕೊಂಡಿದ್ದ. ಎಲ್ಲರನ್ನೂ ನೋಡಿಕೊಂಡು ನಗ್ನಾಗ್ತಾ ಮಾತಾಡಿಸ್ತಾ ಇದ್ರಲ್ವ, ಅವನಿಗೆ ಒಂಥರ ಖುಷಿ, ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅಂತ. ಅದಾದಮೇಲೆ ಗಣಪನಿಗೆ ಪೂಜೆ ಮಾಡಿ ಕೈ ಮುಗಿದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡ್ವಿ.
ಪೂಜೆ ಎಲ್ಲ ಆದಮೇಲೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ರಿತ್ವಿಕ್ಕು ಹುಡುಕಿ ಅವ್ನು ಮಾಡಿರೋ ಡ್ರಾಯಿಂಗ್ಸು ಅದೆಲ್ಲ ತೋರಿಸ್ಕೊಂಡು ಕೂತಿದ್ದ. ಅವ್ರು ಚಿಕ್ಕಾಗೆ ಅವ್ನು ಮಾಡಿರೋ ಡ್ರಾಯಿಂಗ್ಸು ಮತ್ತು ಪ್ರಾಜೆಕ್ಟ್ಸ್ ಎಲ್ಲ ತೋರಿಸೋದು ಅವ್ನಿಗೊಂಥರ ಖುಷಿ. ತುಂಬಾ ಟ್ಯಾಲೆಂಟೆಡ್ ಅವನು. ಇದು ಹನುಮಾನ್ ಎಲ್ಲ ಎಷ್ಟು ಕ್ಯೂಟಾಗಿ ಡ್ರಾ ಮಾಡಿದ್ದಾನೆ ಅವನು. ಮತ್ತು ಅವನದು ಕೂಡ ಪಿಕ್ಚರು ಯಾರೋ ಡ್ರಾ ಮಾಡಿರೋದಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿತ್ತು ಅದು. ಮತ್ತು ಅವ್ರ ಪಪ್ಪನ ಬರ್ಡೇಗೆ ಅಂದರೆ ನಮ್ಮ ಭಾವನ ಬರ್ಡೇಗೆ ಅವನೇ ಗ್ರೀಟಿಂಗ್ಸ್ ಮಾಡಿರೋದು. ನನ್ನ ಬರ್ಡೇಗೂ ಕೂಡ ಮಾಡ್ಕೊಂಬಂದು ಕೊಟ್ಟಿದ್ದ. ಇವತ್ತು ಆ್ಯಕ್ಚುಲಿ ಸಂಜುದು ಬರ್ಡೇ ಅಲ್ವಾ, ಹಿಂಗೆ ಮಾತಾಡ್ತಾ ಅದೇ ಸಂಜು ಹೇಳ್ತಾ ಇದ್ಲು, ರಿತ್ವಿಕ್ಕು ಇವತ್ತೇನೋ ಗಿಫ್ಟ್ ಮಾಡ್ದ ಅಂತ. ಏನು ಗಿಫ್ಟ್ ಮಾಡ್ದ ಅಂತ ಕೇಳಿದ್ರೆ ದುಡ್ಡು ಕೊಟ್ಟ ಅಂತ ಹೇಳಿದ್ಲು. ಎಷ್ಟು ದುಡ್ಡು ಕೊಟ್ಟಿದ್ದೋ ಅಂತ ಕೇಳಿದ್ರೆ ಅವನ ಹತ್ರನೇ ಕೇಳಿ ಚಿಕ್ಕಿ ಅಂತ ಹೇಳಿದ್ಲು. ಎಷ್ಟೋ ಕೊಟ್ಟ ಅಂತ ಕೇಳಿದ್ರೆ 20 ರೂಪೀಸ್ ಕೊಟ್ಟನಂತೆ. ಅದಕ್ಕೆ ನಾವು ಮಾತಾಡ್ಕೋತಾ ಇದ್ವಿ, ನೀನು ದೊಡ್ಡವನಾದರೆ ಜಾಸ್ತಿ ಗಿಫ್ಟ್ ಮಾಡು ಅಂತ. ಆಮೇಲೆ ಇವಾಗಿಂದನೇ ಸೇವ್ ಮಾಡಿ ನೆಕ್ಸ್ಟ್ ಇಯರ್ಗೆ ಅವಳಿಗೆ 3000 ರುಪೀಸ್ಗೆ ಏನಾದರೂ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಐಡಿಯಾ ಕೊಟ್ಟಿದ್ದೀವಿ, ನೋಡೋಣ. ಸೊ ಬರ್ಡೇಗೆ ಎಲ್ಲ ಕೇಕ್ ಕಟ್ಟಿಂಗ್ಗೆ ರೆಡಿ ಮಾಡಿದ್ವಿ. ನಮ್ಮ ಅಕ್ಕನೂ 2 ಕೇಕ್ ತಂದಿದ್ಲು. ಕೇಕ್ ಕಟ್ಟಿಂಗ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು